ನೋಡ್ಕಿಟ್ಟಿ, ನೀನ್ ಮಾಡ್ತಾ ಇರೋದು ಸ್ವಲ್ಪನೂ ಸರಿ ಇಲ್ಲ. ನನ್ನ ಮಗಳು ಪಾಪ ಚಿಕ್ಕ ಹುಡುಗಿ, ನೀನ್ ಆಡ್ತಾ ಇರೋದಕ್ಕೆ ಹೆದರ್ಕೊಂಡು ಕಾಲೇಜ್ಗೆ ಹೋಗದೆ ಮನೆಯಲ್ಲಿ ಕೂತಿದ್ದಾಳೆ. ನಿನ್ ಕೈ ಮುಗಿದು ಕೇಳ್ಕೊತೀನಿ, ಅವಳಿಗೆ ಏನೋ ಮಾಡ್ಬೇಡ, ಬೇಕಾದ್ರೆ ನಿನ್ ಕಾಲು ಹಿಡ್ಕೊತೀನಿ. ಹಿಡ್ಕೋಬೇಕಾಗಿರೋ ಟೈಮಲ್ಲೇ ಹಿಡ್ಕೊಳ್ಳಿಲ್ಲ, ಈಗ ಬಂದ್ಬಿಟ್ಟು ನೋಡಿ ಅತ್ತೆ. ಸುಮ್ಮನೆ ನನ್ನ ಕಾಲು ಹಿಡ್ಕೊಳ್ಳೋದೆಲ್ಲ ನನಗೆ ಇಷ್ಟ ಆಗಕ್ಕಿಲ್ಲ. ಏನೇ ಇದ್ರು ನೀನು ಮಗಳನ್ನ ನನಗೆ ಮದುವೆ ಮಾಡಿಕೊಟ್ಟು ಮದುವೆ ದಿನ ನನ್ನ ಕಾಲು ತುಳಿದು ನನಗೆ ನಮಸ್ಕಾರ ಮಾಡೋದು, ಅವಾಗ ಅಲ್ವಾ ನನಗೂ ಒಂದು ಬೆಲೆ. ನನ್ನ ಮಗಳನ್ನ ಮದುವೆ ಆಗೋದಕ್ಕೆ ನಿನಗೆ ಯಾವ ಯೋಗ್ಯತೆ ಇದೆ? ಸುಮ್ಮನೆ ಕುಡ್ದು ಏನೇನೋ ಮಾತಾಡಬೇಡ. ಹಾಗಿದ್ರೆ ತಾಂಬೂಲ ಸಮೇತ ಬಂದು ಮಾತಾಡ್ಲಾ? ಅತ್ತೆ, ನನ್ನ ಯೋಗ್ಯತೆ ಬಗ್ಗೆ ಮಾತಾಡೋ ಅಂಥ ರೈಟ್ಸು ನಿಮ್ಮಂಥ ಮರ್ಯಾದೆ ಇಲ್ಲದೆ ಇರೋಗಿಲ್ಲ, ಇಲ್ಲವೇ ಇಲ್ಲ. ಹಾಗೂ ನೀವೇನಾದರೂ ನನ್ನ ವಿರುದ್ಧ ನಿಂತರೆ, ಈಗ ಕಳಿಸಿದ್ದೀನಲ್ಲ ನಿನ್ನ ಮಗಳದ್ದು ವಿಡಿಯೋ, ಅದು ನಿನ್ನ ಹತ್ರ, ನನ್ನ ಹತ್ರ ಮತ್ತು ನಿನ್ನ ಮಗಳ ಹತ್ರ ಮಾತ್ರ ಇದೆ. ಅದೇನಾದರೂ ಊರು ತುಂಬ ಪುಕಾರಾಯ್ತು ಅಂತ ಅನ್ಕೋ, ನಿನ್ನ ಗಂಡ ಕೇಶವಪುರೋಹಿತರು ಹಿಂಗೈಕೆ ಆಗೋಯ್ತಾರೆ. ಇದೆಲ್ಲ ಬೇಕಾ ಹೇಳು? ನೋಡು, ನಿನ್ನ ದುಡ್ಡನ್ನ ಹೇಗಾದರೂ ಮಾಡಿ ನಿನ್ನ ಮುಖದ ಮೇಲೆ ತಂದು ಬಿಸಾಕ್ತೀನಿ. ದಯವಿಟ್ಟು ನನ್ನ ಮಗಳಿಗೆ ಏನೂ ಮಾಡಬೇಡ, ನನಗೆ ಸ್ವಲ್ಪ ಟೈಮ್ ಕೊಡು. ಅತ್ತೆ ಅತ್ತೆ ಅತ್ತೆ, ಕೋಣನ ಮುಂದೆ ಕಿರಿ ಬಾರಿಸೋದು ಒಂದೇ, ನನ್ನ ಮುಂದೆ ನೀನು ಗೋಳು ಹೇಳ್ಕೊಳ್ಳೋದು ಒಂದೇ. ಇದಕ್ಕೆಲ್ಲ ಕರ್ಗ ಜಾಯ್ ಬಂದವನೇ ಅಲ್ಲ ನಾನು. ಅತ್ತೆ, ಒಟ್ನಲ್ಲಿ ನನಗೆ ನಾನು ನಿಮ್ಮ ಮನೆ ಅಳಿಯ ಆಗ್ಬೇಕು. ಅದಕ್ಕೆ ನೀನು ಲಕ್ಷ್ಮಿನ ಗಂಡನ ಬಿಡಿಸಿ ಕರ್ಕೊಂಬರ್ತೀಯೋ, ಅಥವಾ ನಿಂಗೆ ಅವಳಲ್ಲ ಚಿಕ್ಕ ಮಗಳು ಕೆವಟ್ಟಿ ಅವಳನ್ನೇ ನನಗೆ ಕೊಟ್ಟು ಕನ್ಯಾದಾನ ಮಾಡ್ತೀಯೋ, ತೀರ್ಮಾನ ಮಾಡ್ಕೋ. ಇಲ್ಲದೆ ಹೋದ್ರೆ ನನ್ನ ಹತ್ರ ಇರೋ ವಿಡಿಯೋನ ಎಲ್ರಿಗೂ ನಾನು ದಾನ ಮಾಡಬೇಕಾಗುತ್ತೆ. ಎಲ್ಲ ಮಾಡಬೇಡ, ದಮ್ಮಯ್ಯ ಅಂತೀನಿ. ಅತ್ತೆ, ದಮ್ಮಯ್ಯ ಅಂದರೂ ಸರಿ, ತಿಮ್ಮಯ್ಯ ಅಂದರೂ ಸರಿ, ನಾನು ಮಾಡೋದೇ ಮಾಡೋದು. ಹಂಗೂ ಊರವ್ರಿಗೆಲ್ಲ ಸೇರಿಸಿ ಈ ವಿಷಯನ ಅವ್ರಿಗೆ ತಿಳಿಸ್ತೆ ಅಂತ ಅನ್ಕೋ, ನಿನ್ನ ಮನೆ ಗುಟ್ಟೆ ರಟ್ಟಾಗೋದು. ನಿನ್ನ ದೊಡ್ಡ ಮಗಳನ್ನ ಮದುವೆ ಆಗೋಕ್ಕೆ ಆ ಧರ್ಮರಾಜ್ಗೆ ಒಬ್ಬ ಮೊಮ್ಮಗ ಇದ್ದ, ಆದರೆ ನಿನ್ನ ಚಿಕ್ಕ ಮಗಳನ್ನ ಮದುವೆ ಆಗೋಕ್ಕೆ ಯಾವ ಮೊಮ್ಮಗನೂ ಇಲ್ವಲ್ಲ. ಅದಕ್ಕೆ ಹೇಳ್ತಾ ನೀವು ಕೇಳತ್ತೆ, ಈ ನಿನಗೆ ಈ ಮುದ್ದು ಮದುಮಗನೇ ವಾಸಿ, ಇಲ್ಲಾಂದ್ರೆ ಇಟ್ಸ್ ಯುವರ್ ವಿಶ್. ಹಲೋ ಮೇಡಮ್, ನಿಮ್ಮ ಡೆಸ್ಟಿನೇಷನ್ ಬಂತು, ಇಳ್ಕೊಳ್ಳಿ. ಆದಿ, ಇವತ್ತು ನೀನನ್ನ ಕಾಲೇಜ್ವರೆಗೂ ಕರ್ಕೊಂಡು ಹೋಗ್ಬೇಕು. ಏನು ತಮಾಷೆ ಮಾಡ್ತಿದ್ಯಾ? ನೀನು ಚಾಲೆಂಜ್ ಎಲ್ಲ ನಿನ್ನೆ ರಾತ್ರಿ 12 ಗಂಟೆಗೆ ಮುಗ್ದೋಯ್ತು. ನನ್ನ ಹತ್ರ ಈ ನಾಟಗಳೆಲ್ಲ ನಡೆಯಲ್ಲ. ಕೆಳಗೆ ಇಳಿದು ಅಲ್ಲಿ ಮುಂದೆ ಬಸ್ ಬರುತ್ತೆ, ಹೊತ್ಕೊಂಡು ಬಾ. ಏನೇ ನೀನು ಸರಿಯಾಗಿ ಗಾಡಿ ಹತ್ತಕ್ಕೂ ಬರಲ್ಲ, ಇಳಿಯಕ್ಕೂ ಬರಲ್ಲ. ನಿನಗೂ ಅಷ್ಟೇ, ಸರಿಯಾಗಿ ಗಾಡಿ ಓಡ್ಸಕ್ಕೂ ಬರಲ್ಲ. ನಿನ್ ಜೊತೆ ಗಾಡಿಲಿ ಬರೋದಕ್ಕಿಂತ ನಮ್ಮೂರಲ್ಲಿರೋ ಎತ್ತಿನ ಗಾಡಿಲಿ ಹೋಗೋದೇ ಎಷ್ಟು ವಾಸಿ. ಹೌದಾ? ಹಾಗಾದ್ರೆ ನಿಮ್ಮೂರಿಂದ ಎತ್ತಿನ ಗಾಡಿನ ತರಿಸ್ಕೊಂಡು ಅದರಲ್ಲೇ ಓಡಾಡು, ಯಾರು ಬೇಡ ಅಂದ್ರು. ಈ ಟ್ರಾಫಿಕಲ್ಲಿ ಬೈಕಲ್ಲಿ ಓಡಾಡೋದೇ ಕಷ್ಟ, ಇವಳು ಎತ್ತಿನ ಗಾಡಿಲಿ ಓಡಾಡ್ತಾಳಂತೆ. ಅದೆಲ್ಲೆಲ್ಲಿಂದ ಬರ್ತೀರೋ ನೀವೆಲ್ಲ? ನಾನು ಲಕ್ಷ್ಮೀಪುರದಿಂದ ಬಂದಿದ್ದೀನಿ. ಯಾಕೆ ಅಲ್ಲಿಗೆ ವಾಪಸ್ ಕರ್ಕೊಂಡು ಹೋಗ್ತೀಯಾ? ಅಯ್ಯಯ್ಯೋ, ಈ ಲಕ್ಷ್ಮಿ ಜೊತೆನೇ ಹೆಣಗಾಕ್ತಾ ಇಲ್ಲ. ಅಲ್ಲಿಗೆ ಏನಾದ್ರು ಬಂದ್ಬಿಟ್ರೆ ನನ್ನ ಕತೆ ಅಷ್ಟೇ. ಯಾಕೋ ಹಂಗಂತ್ಯಾ? ನೀನ್ ನಮ್ಮ ಮನೆಗ್ ಬಂದ್ರೆ ಎಷ್ಟು ಉಪಚಾರ ಮಾಡ್ತಾರ ಗೊತ್ತಾ? ಅದನ್ನ ನೋಡಿ ನೀನು ಕಳ್ದೋಗ್ಬಿಡ್ತ್ಯಾ. ಈಗ್ಲೇ ಫೋನ್ ಮಾಡಿ ಹೇಳ ನಾವು ಬರ್ತಾ ಇದೀವಿ ಅಂತ. ನಾನು ನಮ್ಮ ಅಪ್ಪ ಅಮ್ಮನ್ನ ನೋಡಿ ತುಂಬಾ ದಿನ ಆಯ್ತು ಕಣೋ, ಹೋಗ್ ಬರೋಣವಾ? ಏಯ್, ನಿನ್ಗೇನ್ ತಲೆ ಕೆಟ್ಟಿದ್ಯಾ? ನಿನ್ನೇನು ನಿನ್ನಿಂದಾಗಿ ನನ್ನ ಫ್ರೆಂಡ್ಸ್ನ ನಾನು ಚೆನ್ನಾಗಿ ಮಾತಾಡ್ಸ್ಲಿಲ್ಲ. ಇವತ್ತು ನಾನೇನಾದ್ರು ಸರಿಯಾಗಿ ಮಾತಾಡ್ಲಿಲ್ಲ ಅಂದ್ರೆ ನನ್ನ ಮೇಲೆ ಉಡ್ಕೊಂಡ್ಬಿಡ್ತಾರೆ ಅಷ್ಟೇ. ನನಗೆ ಗೊತ್ತು ಬಿಡು ಯಾವ ಫ್ರೆಂಡ್ಸು ಅಂತ. ಆಹಾ, ನಿನ್ಗೆಲ್ಲ ಗೊತ್ತು ಬಿಡು. ಸರಿ, ಇವಾಗ ಟೈಮ್ ವೇಸ್ಟ್ ಮಾಡಬೇಡ, ಹೋಗು ಸುಮ್ಮನೆ. ನಾನೆಲ್ಲೋ ನಿನ್ ಟೈಮ್ ವೇಸ್ಟ್ ಮಾಡ್ತಿದ್ದೀನಿ. ಸುಮ್ನೆ ಈಗ ಮಾತಾಡ್ಕೊಂಡು ನಿಂತ್ಕೊಳ್ಳೋ ಬದಲು ನನ್ನ ಕರ್ಕೊಂಡು ಹೋಗಿದ್ರೆ ಇಷ್ಟೊತ್ತು ಕಾಲೇಜಲ್ಲಿ ಇರ್ತಿದ್ವಿ. ಬೀದಿಲಿ ಹೋಗೋ ಮಾರಿನ ಬೇಕಾದ್ರೂ ಕರ್ಕೊಂಡು ಹೋಗ್ತೀನಿ, ನಿನ್ನ ಮಾತ್ರ ಕರ್ಕೊಂಡು ಹೋಗಲ್ಲ. ಹೋಗೆ ಸುಮ್ಮನೆ. ಹೋಗೋ. ನೀನು 2 ಲಕ್ಷದ ಗಾಡಿಲಿ ಹೋದ್ರೆ ನಾನು 20 ಲಕ್ಷದ ಗಾಡಿಲಿ ಬರ್ತೀನಿ. ನೀನು ಹುಷಾರಾಗಿ ಹೋಗು, ನಾನು ನಿನ್ನಿಂದನೇ ಬರ್ತೀನಿ. ಪರವಾಗಿಲ್ಲ, ನಿಧಾನಕ್ಕೆ ಬಾ. ಹಾಸ್ಪಿಟಲ್ ಇಲ್ಲೇ ಹತ್ರದಲ್ಲೇ ಇದೆ ಅನ್ಸುತ್ತೆ, ಹೋಗ್ಬಿಡ್ತೀನಿ.
ಸರೋಜ ಇಂಜೆಕ್ಷನ್ ಬೇಡ ಅಂತೇಳಿ. ಇಂಜೆಕ್ಷನ್ ಅಲ್ಲ, ಒಂದ್ ನಿಮಿಷ ನೋಡಿ. ಬೇಡ ಅಂತ ಹೇಳು ನೀನು. ರೀ ಅವ್ರ ಕೆಲಸ ಮಾಡೋದಕ್ಕೆ ಬಿಡಿ ನೀವು. ಕಥೆ ಆಯ್ತಲ್ಲ ನಿಮ್ದು. ಅಮ್ಮ ಇರಿಮ್ಮ. ಯಾಕೆ ಸರ್ ಹೆದರ್ಕೋತಾ ಇದ್ದೀರಾ? ಬ್ಲಡ್ ಟೆಸ್ಟ್ಗೆ ಸ್ವಲ್ಪ ಬ್ಲಡ್ ತಗೊಂತಿದ್ದೀನಿ ಅಷ್ಟೇ. ಇಲ್ಲ, ನನಗೆ ಇಂಜೆಕ್ಷನ್ ಅಂದ್ರೆ ಸ್ವಲ್ಪ ಭಯ ಜಾಸ್ತಿ. ಬೇಡ 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 ಬೇಡ. ಏನಿದು ನಿಮ್ದು? ಜೀವನದಲ್ಲಿ ಎಂತೆಂಥ ಕಷ್ಟಗಳನ್ನ ಎದುರಿಸಿದಿರಿ, ಒಂದ್ ಸೂಜಿಗೆ ಹೆದರ್ತಿದ್ದೀರಲ್ಲ. ನೀನ್ ತಗೊಳ್ಳಮ್ಮ ಬ್ಲಡ್. ಸರೋಜ, ಸಣ್ಣದು ಅಂತ ನೆಗ್ಲೆಕ್ಟ್ ಮಾಡಬಾರ್ದು ಯಾವತ್ತೂ. ಕೆಲವು ಸಲ ಈ ಸಣ್ಣದ್ರಿಂದನೇ ದೊಡ್ಡ ಏಟ್ ತಿನ್ಬೇಕಾಗತ್ತೆ ನಾವು. ಅಪಾರ, ನೀವು ಹಿಂಗೆ ಮಾತಾಡ್ಲಿಕ್ಕತ್ತಿದ್ರ ಅವ್ರ ಕೈ ಸೂಜಿ ಚುಚ್ಚೋ ಬದಲು ಬೇರೆ ಕಡೆ ಚುಚ್ಚಿ ರಕ್ತ ತೊಗೊಂಡ್ಬಿಡ್ತಾರೆ ಅಷ್ಟೇ. ನೀವು ಸುಮ್ಮನೆ ಕುಂದಿರಿ. ನೋಡು, ಇವನು ಸಣ್ಣವನಾಗಿ ದೊಡ್ಡದಾಗಿ ನನಗೆ ಬುದ್ಧಿ ಹೇಳಕ್ ಬರ್ತಾನೆ ಇವನು. ನಿಂಗೆ ಗೊತ್ತಾಗಲ್ಲ, ಚುಚ್ಚಿಕೊಂಡ್ರೆ ಗೊತ್ತಾಗೋದು ಅದು. ಗುಡ್ಡದಿಲ್ಲವಾ ಅಪಾರ, ನಾನು ನಿಮಗೆ ಬುದ್ಧಿ ಹೇಳಿಕತ್ತಿಲ್ರಿ. ಪಾಪ ಅವರು ಅವಾಗಿಂದ ಕೈಯಾಗಿ ಸೂಜಿ ಹಿಡ್ಕೊಂಡು ನಿಂತಾರ್ರಿ, ಅದಕ್ಕೆ ಹಂಗೆ ಹೇಳಿದೆ ರೀ. ತಪ್ಪಿದ್ರು ತಪ್ಪಕ್ಕಂತ ಒಂದು ಕಪಾಳಿಗೆ ಹೊಡೆದು ಬಿಡ್ರಿ. ಆದ್ರೆ ಈಗ ಅವ್ರ ಕೈ ಕೊಡ್ರಿ. ಇಲ್ಲ ಇಲ್ಲ, ನಾನು ಕೈ ಕೊಡಲ್ಲ. ನೀವು ಬೇಕಾದ್ರೆ ಬೇರೆ ಯಾವ್ದಾದ್ರು ರೀತಿಯಲ್ಲಿ ರಕ್ತ ತಗೊಳ್ಳಿ. ಇಲ್ಲ, ರಕ್ತ ತಗೊಳ್ಳೋದೇ ಬೇಡ ಬಿಡಿ. ಹಾಗೆ ಏನಾದರೂ ಪರೀಕ್ಷೆ ಮಾಡಿ. ನೀವು ಬ್ಲಡ್ ತಗೊಂಡ್ರು ತಗೊಳ್ಳದೇ ಇದ್ರು ಎಲ್ಲ ಸರಿಯಾಗಿದೆ ಅಂತ ತಾನೇ ಹೇಳೋದು. ಅದಕ್ಕೆ ನಾನು ಯಾಕೆ ಇಷ್ಟೆಲ್ಲ ಕಷ್ಟಪಡಬೇಕು? ರೀ, ತುಂಬಾ ಅತಿ ಆಯ್ತು ನಿಮ್ದು. ಚಿಕ್ಕ ಮಕ್ಕಳ ಥರ ಆಡ್ತಿದ್ದೀರಾ. ಈಗ ನೀವು ಕೈ ಕೊಡದೆ ಹೋದ್ರೆ ನಾನು ಪ್ರಸಾದ್ ಇಬ್ರು ನಿಮ್ ಕೈ ಹಿಡ್ಕೋಬೇಕಾಗತ್ತೆ. ಎಲ್ಲಿ ಕೈ ಕೊಡಿ. ಇರಿ ಇರಿ ಇರಿ, ಒಂದ್ ನಿಮಿಷ ಇರಿ. ಆಯ್ತು ಆಯ್ತು ಆಯ್ತುನಮ್ಮ. ಆಯ್ತು ನೋಡಿ, ತೆಗೆದ್ರು. ಸಮಾಧಾನ ಮಾಡ್ಕೊಳ್ಳಿ, ಏನಾಗಿಲ್ಲ ಅಷ್ಟೇ. ಬಾ ಬಾ, ಇರುವೆ ಕಚ್ಚದಾಗಿರುತ್ತೆ. ಎಷ್ಟು ಆರ್ಭಟ ಮಾಡ್ತಿದ್ದೀರಿ ಗೊತ್ತಾ? ನೀವು ಚುಚ್ಕೊಳ್ಳಿ, ಅವಾಗ ಗೊತ್ತಾಗುತ್ತೆ. ಆಯ್ತಾಯ್ತು. ಅಯ್ಯಯ್ಯೋ, ಪ್ರಸಾದ್ ಅಣ್ಣ ನೋಡ್ಬಿಟ್ರು. ಈಗ ನಾನು ಏನಾದರೂ ಇಲ್ಲಿದ್ದೀನಿ ಅಂತ ಅಜ್ಜಿ ತಾತಂಗೆ ಗೊತ್ತಾದ್ರೆ ಸುಮ್ಮನೆ ಪ್ರಶ್ನೆ ಮಾಡ್ತಾರೆ. ಅಲ್ಲ, ನಾನು ನೋಡಿದ್ದು ಲಕ್ಷ್ಮವ್ವನ್ನ, ಇಲ್ಲ ಬೇರೆದವ್ರು ನೋಡಿನ? ಇಲ್ಲ ಇಲ್ಲ, ಅವ್ರನ್ನ ನೋಡೀನಿ. ಅವ್ರು ನೋಡಿದ್ಮೇಲೆ ಅವ್ರು ಇಲ್ಲೇ ಇರಬೇಕಿತ್ತಲ್ಲ. ಕಾಲೇಜ್ ಬಿಟ್ಟು ಬಂದು ಅವ್ರು ಇಲ್ಲೇನು ಮಾಡ್ತಾರೆ? ಇಲ್ಲೋ ನನಗೆ ಭ್ರಮೆ ಇರಬೇಕು. ಅವರಲ್ಲ.